ಎಲ್ಲರಿಗೂ ನನ್ನ ನಮಸ್ಕಾರ. ಮಕ್ಕಳೇ, ಕಳೆದ ತರಗತಿಗಳಲ್ಲಿ ನಾವು ಭಾರತದ ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು ಹಾಗೂ ಖನಿಜಗಳ ಕುರಿತು ನೋಡಿದ್ದೀವಿ. 7ನೇ ಪಾಠದಲ್ಲಿ ಭಾರತವು ಒಂದು ವೈವಿಧ್ಯದಿಂದೊಡಗೂಡಿದಂತಹ ದೇಶ ಎಂಬುದನ್ನು ಕೂಡ ನೋಡಿದ್ದೀವಿ. ಈ ವೈವಿಧ್ಯತೆಯಲ್ಲಿ ಭೌಗೋಳಿಕವಾಗಿ ಮಾತ್ರ ಅಲ್ಲ, ಕೃಷಿಯಲ್ಲಿಯೂ ಖನಿಜದಲ್ಲಿಯೂ ಇರುವಂತಹ ವೈವಿಧ್ಯವನ್ನು ನೋಡಿದ್ದೀವಿ. ಇವತ್ತಿನ ನಮ್ಮ ತರಗತಿಯಲ್ಲಿ ಭಾರತದ ಸಾರಿಗೆ ವೈವಿಧ್ಯವನ್ನು ನೋಡಿ. ಭಾರತದಲ್ಲಿ ಯಾವೆಲ್ಲ ವಿಧದ ಸಾರಿಗೆಗಳಿವೆ? ಯಾಕಂತೇಳಿದರೆ ಭಾರತ ಒಂದು ವಿಶಾಲವಾದ ದೇಶ. ಪ್ರತಿಯೊಂದು ಪ್ರದೇಶದ ಭೂಪ್ರಕೃತಿ ಬೇರೆ ಬೇರೆಯಾಗಿದೆ. ಆಯಾ ಭೂಪ್ರಕೃತಿಗೆ ಅನುಗುಣವಾದಂತಹ ಸಾರಿಗೆ ಸೌಲಭ್ಯಗಳು ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ. ಹಾಗಿದ್ರೆ ಈ ಸಾರಿಗೆ ವ್ಯವಸ್ಥೆ ಯಾಕೆ ಬೇಕು? ಇದರ ಅನಿವಾರ್ಯತೆ ಏನು? ಉತ್ಪಾದನಾ ವಲಯಗಳಿಗೆ ಅಗತ್ಯವಿರುವ ಮೂಲಭೂತ ಘಟಕಗಳನ್ನು ಖಚಿತಪಡಿಸಲು ಮತ್ತು ಉತ್ಪಾದನೆಗಳನ್ನು ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ತಲುಪಿಸಲು ನಮಗೆ ಸಾರಿಗೆ ವ್ಯವಸ್ಥೆ ಅನಿವಾರ್ಯವಾಗಿದೆ. ಉತ್ಪಾದನೆಗೆ ಬೇಕಾದ ಮೂಲಭೂತ ಘಟಕಗಳು, ಕಚ್ಚಾ ವಸ್ತುಗಳನ್ನು ಅಲ್ಲಿಗೆ ತಲುಪಿಸಬೇಕು. ಅಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸಬೇಕು. ಈ ವ್ಯವಸ್ಥೆಗೆ ಪರಿಣಾಮಕಾರಿಯಾದ ಒಂದು ಸಾರಿಗೆ ವ್ಯವಸ್ಥೆ ಬೇಕು. ಆಗ ಆಯಾ ಪ್ರದೇಶಗಳ ಭೌಗೋಳಿಕವಾದ ಪರಿಸರಕ್ಕೆ ಹೊಂದುವ ರೀತಿಯ ಸಾರಿಗೆ ಸೌಕರ್ಯಗಳಿರಬೇಕು. ಈಗ ನಮ್ಮ ಉತ್ತರದ ಮಹಾಬಯಲಿನಲ್ಲಿ ರೈಲು, ರಸ್ತೆ ಸಾರಿಗೆಗಳು ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಹಾಗೆ ಹೇಳಿಕೊಂಡು ನಮ್ಮ ಈಶಾನ್ಯ ಭಾರತ ಗುಡ್ಡ ಪ್ರದೇಶಗಳಿಂದ ಕೂಡಿರುವಂತಹ ಪ್ರದೇಶ, ಅಲ್ಲಿ ಹೆಚ್ಚು ರೈಲು ಸಾರಿಗೆ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಉಂಟಾ? ಅಲ್ಲಿಗೆ ರಸ್ತೆ ಸಾರಿಗೆಯೋ ಆಗಿಬೇಕು, ಅಲ್ಲಿ ಒಂದೋ ರಸ್ತೆ ಸಾರಿಗೆ ಆಗಿರಬೇಕು ಅಥವಾ ವಾಯು ಸಾರಿಗೆ ಆಗಬೇಕು. ಗುಡ್ಡ ಬೆಟ್ಟ ಪ್ರದೇಶಗಳಾದುದರಿಂದ ಅಲ್ಲಿಗೆ ಜಲ ಸಾರಿಗೆ ನಡೆಯಲಿಕ್ಕೆ. ನಮ್ಮ ಕರಾವಳಿ ತೀರಗಳನ್ನು ನೋಡಿದರೆ ನಮಗೆ ಜಲ ಸಾರಿಗೆಯೂ ಆಗ್ತದೆ, ನೆಲ ಸಾರಿಗೆಯೂ ಆಗ್ತದೆ, ರೈಲು ಸಾರಿಗೆ ಆಗ್ತದೆ. ಹಾಗಾಗಿ ಆಯಾ ಭೌಗೋಳಿಕ ಪರಿಸರಕ್ಕೆ ಹೊಂದುವ ರೀತಿಯ ಸಾರಿಗೆ ಸೌಕರ್ಯಗಳು ನಮಗೆ ಅತ್ಯಂತ ಅನಿವಾರ್ಯವಾಗಿದೆ. ಆಯಾ ಪ್ರದೇಶದ ಭೌಗೋಳಿಕ ಪರಿಸ್ಥಿತಿ ಹೇಗೆ ಇದೆ ಎಂಬುದನ್ನು ನೋಡಿಕೊಂಡು ಸಾರಿಗೆಯನ್ನು ನಾವು ನಿರ್ಧರಿಸಬೇಕು. ಈಗ ಭಾರತದಲ್ಲಿ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಎಂಬುದಾಗಿ 4 ವಿಧದ ಸಾರಿಗೆ ವ್ಯವಸ್ಥೆ ಇದೆ. ರಸ್ತೆ ಸಾರಿಗೆ ಇದೆ, ರೈಲು ಸಾರಿಗೆ ಇದೆ, ಜಲ ಸಾರಿಗೆ ಇದೆ, ವಾಯು ಸಾರಿಗೆ ಇದೆ. ಅದರಲ್ಲಿ ಎಲ್ಲೆಡೆಯಲ್ಲಿ ಕೂಡ ವ್ಯಾಪಿಸಿಕೊಂಡಿರುವ ಒಂದು ವ್ಯವಸ್ಥೆ ರಸ್ತೆ ಸಾರಿಗೆ. ಇದು
ಗ್ರಾಮಗಳನ್ನು ಮತ್ತು ನಗರಗಳನ್ನು ಜೋಡಿಸುವ ಹಾಗೂ ದೇಶದಾದ್ಯಂತ ವ್ಯಾಪಿಸಿಕೊಂಡಿರುವ ಪ್ರಮುಖ ಸಾರಿಗೆ ವ್ಯವಸ್ಥೆ. ರಸ್ತೆ ಸಾರಿಗೆ ಎಂಬುದು ಗ್ರಾಮಗಳನ್ನು ಮತ್ತು ನಗರಗಳನ್ನು ಜೋಡಿಸ್ತದೆ. ಮಾತ್ರ ಅಲ್ಲ, ನಮ್ಮ ದೇಶದಾದ್ಯಂತ ಇದು ವ್ಯಾಪಿಸಿಕೊಂಡಿದೆ. ಇದರ ನಿರ್ಮಾಣ ಮತ್ತು ನಿರ್ವಹಣೆ ವ್ಯವಸ್ಥೆಯ ಆಧಾರದಲ್ಲಿ ಭಾರತದಲ್ಲಿ ರಸ್ತೆ ಸಾರಿಗೆಯನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ನಿರ್ಮಾಣ ಮತ್ತು ನಿರ್ವಹಣೆಯ ಆಧಾರದಲ್ಲಿ ಅದರಲ್ಲಿ ಒಂದನೆಯದಾಗಿ ಬರುವುದು ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇ. ಯಾವುದನ್ನು ರಾಷ್ಟ್ರೀಯ ಹೆದ್ದಾರಿಗಳೆಂಬುದಾಗಿ ಕರೀತೇವೆ? ವಿವಿಧ ರಾಜ್ಯಗಳ ರಾಜಧಾನಿಗಳು, ಪ್ರಮುಖ ನಗರಗಳು, ಬಂದರುಗಳನ್ನು ಜೋಡಿಸುವ ಪ್ರಮುಖ ರಸ್ತೆಗಳು. ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳನ್ನು, ಪ್ರಮುಖವಾದ ನಗರಗಳನ್ನು, ಕೈಗಾರಿಕಾ ನಗರಗಳಿರ್ಬೋದು ಅಥವಾ ಇತರ ಪ್ರಮುಖ ನಗರಗಳಿರ್ಬೋದು, ಬಂದರುಗಳು ಮುಂತಾದ ಪ್ರದೇಶಗಳನ್ನು ಪರಸ್ಪರ ಜೋಡಿಸುವ ಪ್ರಮುಖ ರಸ್ತೆಗಳನ್ನೇ ರಾಷ್ಟ್ರೀಯ ಹೆದ್ದಾರಿಗಳಾಗಿವೆ. ನಮ್ಮ ಕಾಸರಗೋಡಿನಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತದೆ. ಎಷ್ಟು ಸಂಖ್ಯೆ ಎಷ್ಟೇ ಇರದ್ದು? ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿಗೆ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರಲ್ಲೋ. ನಮ್ಮ ಕಾಸರಗೋಡಿನಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಸಂಖ್ಯೆ ಎಷ್ಟು ಹೇಳ್ಬೋದಾ? ಮೊದಲು 17 ಆಗಿತ್ತು, ಇವತ್ತಾರ ಸಂಖ್ಯೆ ಎಷ್ಟು? 66. ರಾಷ್ಟ್ರೀಯ ಹೆದ್ದಾರಿ 66 ನಮ್ಮ ಕಾಸರಗೋಡು ಮೂಲಕ ಹಾದು ಹೋಗ್ತದೆ, ಮುಂಬೈಯಿಂದ ಕೊಚ್ಚಿ. ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರದ. ಇದನ್ನು ನಿರ್ಮಾಣ ಮಾಡುವ ಮತ್ತು ನಿರ್ವಹಣೆ ಜವಾಬ್ದಾರಿ ಇರುವುದು ಕೇಂದ್ರ ಸರ್ಕಾರದ್ದಾಗಿದೆ. ಕೇಂದ್ರ ಸರ್ಕಾರ ಇದನ್ನು ನಿರ್ಮಾಣ ಮಾಡ್ತದೆ ಮತ್ತು ಇದರ ನಿರ್ವಹಣೆಯನ್ನು ಮಾಡ್ತದೆ. ಇನ್ನೊಂದು ಪ್ರಾಂತ್ಯ ಹೆದ್ದಾರಿಗಳು, ಇನ್ನೊಂದು ವಿಭಾಗ. ಈ ಪ್ರಾಂತ್ಯ ಹೆದ್ದಾರಿಗಳು ರಾಜ್ಯದ ರಾಜಧಾನಿಯನ್ನು ಜಿಲ್ಲಾ ಕೇಂದ್ರಗಳೊಂದಿಗೆ ಜೋಡಿಸ್ತದೆ. ರಾಜ್ಯದ ರಾಜಧಾನಿಯನ್ನು ಜಿಲ್ಲಾ ಕೇಂದ್ರಗಳೊಂದಿಗೆ ಜೋಡಿಸುವ ಪ್ರಮುಖವಾದ ರಸ್ತೆಯನ್ನೇ ನಾವು ಪ್ರಾಂತ್ಯ ಹೆದ್ದಾರಿಗಳೆಂಬುದಾಗಿ ಕರೆಯುತ್ತೇವೆ. ಈ ಪ್ರಾಂತ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಇದು ರಾಜ್ಯ ಸರ್ಕಾರಕ್ಕಾಗಿದೆ. ರಾಜ್ಯ ಸರ್ಕಾರವು ಇದರ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇನ್ನೊಂದು ಜಿಲ್ಲಾ ರಸ್ತೆಗಳು. ಈ ಜಿಲ್ಲಾ ರಸ್ತೆಗಳು ಜಿಲ್ಲೆಯ ಪ್ರಮುಖ ಕೇಂದ್ರಗಳೊಂದಿಗೆ ಜೋಡಿಸುವ ರಸ್ತೆಗಳಾಗಿವೆ. ಜಿಲ್ಲಾ ಕೇಂದ್ರವನ್ನು ಜಿಲ್ಲೆಯ ಪ್ರಮುಖ ಸ್ಥಳಗಳೊಂದಿಗೆ ಜೋಡಿಸುವ ರಸ್ತೆಯನ್ನು ನಾವು ಜಿಲ್ಲಾ ರಸ್ತೆಗಳೆಂಬುದಾಗಿ ಕರೆಯುತ್ತೇವೆ. ಈ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಯಾರ್ದು? ಜಿಲ್ಲಾ ಪಂಚಾಯತ್. ಜಿಲ್ಲಾ ಪಂಚಾಯತ್ ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇನ್ನು 4ನೇ ವಿಭಾಗ ಗ್ರಾಮೀಣ ರಸ್ತೆಗಳು. ಇದು ಗ್ರಾಮದ ಆಂತರಿಕ ಸಂಚಾರವನ್ನು ಖಚಿತಪಡಿಸುವ ರಸ್ತೆ. ಗ್ರಾಮಗಳಲ್ಲಿನ ಆಂತರಿಕ ಸಂಚಾರವನ್ನು ಖಚಿತಪಡಿಸುವ ರಸ್ತೆಯನ್ನು ನಾವು ಗ್ರಾಮೀಣ ರಸ್ತೆಗಳೆಂಬುದಾಗಿ ಕರೀತೀವಿ. ಭಾರತದಲ್ಲಿರುವ ರಸ್ತೆಗಳ ಒಟ್ಟು ಉದ್ದದ 60% ಕೂಡ ಗ್ರಾಮೀಣ ರಸ್ತೆಗಳಾಗಿವೆ. ನಮ್ಮ ದೇಶದಲ್ಲಿರುವ ಒಟ್ಟು ರಸ್ತೆಗಳ ಲೆಕ್ಕಾಚಾರ ನಾವು ತೆಗೆದರೆ ಇದರಲ್ಲಿ 60% ಕೂಡ ಗ್ರಾಮೀಣ ರಸ್ತೆಗಳು. ಈ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು ಅಥವಾ ಪಂಚಾಯಿತಿಗಳು. ಸ್ಥಳೀಯ ಪಂಚಾಯಿತಿಗಳು ಅಥವಾ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು ಈ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡುತ್ತವೆ. ಈ ರೀತಿಯಲ್ಲಿ ನಮ್ಮ ಭಾರತದ ರಸ್ತೆಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ರಾಷ್ಟ್ರೀಯ ಹೆದ್ದಾರಿಗಳು, ಪ್ರಾಂತ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು
ಮತ್ತು ಗ್ರಾಮೀಣ ರಸ್ತೆಗಳೆಂಬುದಾಗಿ 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಇದು ಸಾಲದೆ ನಮ್ಮ ರಸ್ತೆ ಜಾಲವನ್ನು ಮತ್ತೂ ಕೂಡ ಹೆಚ್ಚು ಕಾರ್ಯದಕ್ಷವಾಗುವಂತೆ ಮಾಡಲಿಕ್ಕೆ ಭಾರತದ ಮೆಟ್ರೋಪಾಲಿಟನ್ ನಗರಗಳಾದಂತಹ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾಗಳನ್ನು ಪರಸ್ಪರ ಜೋಡಿಸುವ 6 ಸಾಲಿನ ರಸ್ತೆಗಳಿವೆ. ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾಗಳನ್ನು ಪರಸ್ಪರ ಜೋಡಿಸುವ 6 ಸಾಲಿನ ರಸ್ತೆಗಳಿವೆ. ಈ ರಸ್ತೆಗಳನ್ನು ಸೂಪರ್ ಹೈವೇಗಳನ್ನು ಒಟ್ಟುಗೂಡಿಸಿ ಭಾರತದ ಮೆಟ್ರೋಪಾಲಿಟನ್ ನಗರಗಳಾದ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾಗಳನ್ನು ಜೋಡಿಸುವ ಪರಸ್ಪರ 6 ಸಾಲಿನ ರಸ್ತೆಗಳಾದ ಸೂಪರ್ ಹೈವೇಗಳಿವೆ. ಈ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾಗಳನ್ನು ಜೋಡಿಸುವ ಈ 6 ಸಾಲಿನ ಸೂಪರ್ ಹೈವೇಗಳನ್ನು ಒಟ್ಟು ಸೇರಿಸಿ ಸುವರ್ಣ ಚತುಷ್ಕೋನ ಸೂಪರ್ ಹೈವೇ ಎಂಬ ಹೆಸರನ್ನು ನೀಡಲಾಗಿದೆ. ಅಥವಾ ಸುವರ್ಣ ಚತುಷ್ಕೋನ ಅತಿವೇಗದ ಹೆದ್ದಾರಿ ಎಂಬುದಾಗಿ ಇದಕ್ಕೆ ಹೆಸರನ್ನು ನೀಡಿದ್ದಾರೆ. ಇದರ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯದ್ದಾಗಿದೆ, ಅಂದರೆ ಕೇಂದ್ರ ಸರ್ಕಾರದ್ದಾಗಿದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯು ಇದರ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ನಿರ್ವಹಿಸುತ್ತದೆ. ಹೀಗೆ ಒಂದು ಪ್ರದೇಶದ ಭೌಗೋಳಿಕ ಸ್ಥಿತಿ ಮತ್ತು ಆರ್ಥಿಕ ಅಭಿವೃದ್ಧಿಯು ಅಲ್ಲಿನ ರಸ್ತೆ ಜಾಲದ ಅಭಿವೃದ್ಧಿಯ ಮಟ್ಟವನ್ನು ನಿರ್ಣಯಿಸುತ್ತದೆ. ಒಂದು ಪ್ರದೇಶದಲ್ಲಿ ಭೌಗೋಳಿಕ ಸ್ಥಿತಿ ಹೇಗಿದೆ, ಅಲ್ಲಿನ ಆರ್ಥಿಕ ಸ್ಥಿತಿ ಹೇಗಿದೆ ಎಂಬುದನ್ನು ಅಲ್ಲಿನ ರಸ್ತೆ ಜಾಲ ನಿರ್ಣಯಿಸುತ್ತದೆ. ಭಾರತದ ಇನ್ನೊಂದು ಪ್ರಧಾನವಾದ ಸಾರಿಗೆ ವಿಭಾಗ ರೈಲು ಸಾರಿಗೆ. ನಾವೆಲ್ಲರೂ ಕೂಡ ರೈಲಿನಲ್ಲಿ ಪ್ರಯಾಣ ಮಾಡಿದ್ದೇವೆ. ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ರೈಲು ಜಾಲ ಇರುವುದು ಭಾರತದಲ್ಲಿ. ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ರೈಲು ಜಾಲ ಭಾರತದ್ದು. ಮಾತ್ರ ಅಲ್ಲ, ಭಾರತದ ಸಾರ್ವಜನಿಕ ಉದ್ಯಮದಲ್ಲಿ ಅತ್ಯಂತ ದೊಡ್ಡದು ಭಾರತೀಯ ರೈಲ್ವೆ ಆಗಿದೆ. ಇಲ್ಲಿ ಸಂಚಾರ ಮತ್ತು ಸರಕು ಸಾಗಣೆಗೆ ಒಂದೇ ರೀತಿಯ ಪ್ರಾಧಾನ್ಯವನ್ನು ಕೊಡ್ತಾರೆ. ಕೇವಲ ಜನರಿಗೆ ಸಾಗಣೆ ಮಾತ್ರ ಅಲ್ಲ, ಸರಕನ್ನು ಕೂಡ ರೈಲಿನಲ್ಲಿ ಸಾಗಿಸ್ತಾರೆ. ನಮ್ಮ ಭಾರತದ ಕೈಗಾರಿಕೆಯ ಅಭಿವೃದ್ಧಿಯಲ್ಲಿ ರೈಲು ಸಾರಿಗೆಗೆ ನಿರ್ಣಾಯಕವಾದ ಸ್ಥಾನ ಇದೆ. ಬೃಹತ್ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ಮತ್ತು ಉತ್ಪನ್ನಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸಲಿಕ್ಕೆ ರೈಲನ್ನು ಉಪಯೋಗಿಸ್ತಾರೆ. ಈಗ ನಮ್ಮ ಸಮೀಪದಲ್ಲಿ ನವಮಂಗಳೂರು ಬಂದರಿನಲ್ಲಿ ಒಂದು ರಸಗೊಬ್ಬರ ಕಾರ್ಖಾನೆ ಇದೆ, ಮಂಗಳೂರು ರಸಗೊಬ್ಬರ ಕಾರ್ಖಾನೆ ಎಂಬುದಾಗಿ MCF. ಈಗ ಅಲ್ಲಿ ಈ ರಸಗೊಬ್ಬರ ತಯಾರಿಸಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ರೈಲಿನಲ್ಲಿ ತರ್ತಾರೆ. ಅಲ್ಲಿ ತಯಾರಾದ ರಸಗೊಬ್ಬರಗಳನ್ನು ರೈಲಿನಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸ್ತಾರೆ. ಹೀಗೆ ಭಾರತದ ಕೈಗಾರಿಕೆಯ ಅಭಿವೃದ್ಧಿಯಲ್ಲಿಯೂ ಕೂಡ ರೈಲು ನಿರ್ಣಾಯಕವಾದ ಸ್ಥಾನವನ್ನು ಹೊಂದಿದೆ. ಹಾಗಾದರೆ ಭಾರತದಲ್ಲಿ ರೈಲು ಸೇವೆ ಯಾವಾಗ ಆರಂಭವಾಯಿತು, ಹೇಗೆ ಆರಂಭವಾಯಿತು? ಭಾರತದಲ್ಲಿ ರೈಲು ಸಾರಿಗೆ ಆರಂಭವಾದದ್ದು 1853ರಲ್ಲಿ. ಈ 1853ರಲ್ಲಿ ಮಹಾರಾಷ್ಟ್ರದಿಂದ ಥಾನದವರೆಗೆ ಪ್ರಥಮ ರೈಲು ಯಾನ ಆರಂಭವಾಯಿತು. ಮಹಾರಾಷ್ಟ್ರದ ಮುಂಬೈಯಿಂದ ಥಾನದವರೆಗೆ ಪ್ರಥಮ ರೈಲು ಯಾನ ಆರಂಭವಾಯಿತು. ಈ ಮುಂಬೈಯಿಂದ ಥಾನದವರೆಗಿನ ದೂರ 34 ಕಿಲೋಮೀಟರ್. ಹೀಗೆ ಮಹಾರಾಷ್ಟ್ರದ ಮುಂಬೈಯಿಂದ ಥಾನದವರೆಗೆ 34 ಕಿಲೋಮೀಟರ್ ದೂರಕ್ಕೆ ಭಾರತದಲ್ಲಿ ಮೊದಲ ರೈಲು ಯಾನ ಆರಂಭಗೊಂಡಿತು. ನಾವು ಈಗಾಗಲೇ ನೋಡಿದ್ದೇವೆ, ಭಾರತ
ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ರೈಲು ಜಾಲವನ್ನು ಹೊಂದಿರುವಂತಹ ದೇಶ. ಇಷ್ಟು ದೊಡ್ಡ ಒಂದು ರೈಲು ಜಾಲವನ್ನು ನಿರ್ವಹಣೆ ಮಾಡುವುದಷ್ಟು ಸುಲಭ ಅಲ್ಲ. ಇದರ ಆಡಳಿತ ನಿರ್ವಹಣೆಗೆ ಬೇಕಾಗಿ ಭಾರತದ ರೈಲ್ವೆಯನ್ನು ಒಟ್ಟು 16 ವಲಯಗಳಾಗಿ ವಿಭಜಿಸಲಾಗಿದೆ. ಆಡಳಿತ ನಿರ್ವಹಣೆಗೆ ಬೇಕಾಗಿ ಭಾರತದ ರೈಲ್ವೆಯನ್ನು 16 ವಲಯಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ರೈಲ್ವೆ, ದಕ್ಷಿಣ ರೈಲ್ವೆ, ಪೂರ್ವ ರೈಲ್ವೆ, ಪಶ್ಚಿಮ ರೈಲ್ವೆ, ವಾಯುವ್ಯ ರೈಲ್ವೆ, ಈಶಾನ್ಯ ರೈಲ್ವೆ ಎಂಬುದಾಗಿ ಬೇರೆ 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 ರೈಲು ವಲಯಗಳು. ಅದೇ ನಮ್ಮ ಈ ಕಾಸರಗೋಡು ಯಾವುದಕ್ಕೆ ಬರ್ತದೆ? ಕಾಸರಗೋಡು ದಕ್ಷಿಣ ರೈಲ್ವೆಗೆ ಬರ್ತದೆ. ಕಾಸರಗೋಡು ದಕ್ಷಿಣ ರೈಲ್ವೆಗಳು ಬರ್ತದೆ. ಹಳಿಗಳ ಅಂತರದಾಳದಲ್ಲಿ ರೈಲ್ವೆಯನ್ನು ಬ್ರಾಡ್ ಗೇಜ್, ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್ ಎಂಬುದಾಗಿ 3ಆಗಿ ವಿಂಗಡಿಸಲಾಗಿದೆ. ಹಳಿಗಳ ನಡುವಿನ ಅಂತರ, 2 ಹಳಿಗಳ ನಡುವೆ ಎಷ್ಟು ಅಂತರ ಇದೆ? ನಮ್ಮಲ್ಲಿ ಇಲ್ಲೆಲ್ಲ ಹೋಗೋ ಹಳಿ ಯಾವುದಂತ ಹೇಳ್ಬೋದಾ? ಯಾವುದು ಹೇಳಿ? ಬ್ರಾಡ್ ಗೇಜ್. ನಮ್ಮ ಇಲ್ಲಿ ಹಾದು ಹೋಗುವುದಲ್ಲ ಬ್ರಾಡ್ ಗೇಜ್. 1.67 ಮೀಟರ್ ಹಳಿಗಳ ನಡುವಿನ ಅಂತರ. ಭಾರತದ ಒಟ್ಟು ರೈಲು ಹಳಿಯ 74% ಕೂಡ ಬ್ರಾಡ್ ಗೇಜ್ ಆಗಿದೆ. ಇನ್ನೊಂದು ಮೀಟರ್ ಗೇಜ್. ಇಲ್ಲಿ 2 ಹಳಿಗಳ ನಡುವಿನ ಅಂತರ 1 ಮೀಟರ್ ಮಾತ್ರ. ಒಟ್ಟು ಭಾರತದ ರೈಲು ಹಳಿಯ ಉದ್ದದಲ್ಲಿ 21% ಮಾತ್ರ ಮೀಟರ್ ಗೇಜ್. ಅದಕ್ಕಿಂತಲೂ ಹತ್ತಿರದಲ್ಲಿರುವುದು ನ್ಯಾರೋ ಗೇಜ್. ಒಂದು ನ್ಯಾರೋ ಗೇಜ್ನಲ್ಲಿ ಹಳಿಗಳ ನಡುವಿನ ಅಂತರ 0.762 ಮೀಟರ್ ಅಥವಾ 0.610 ಮೀಟರ್. ಇದು ಅತ್ಯಂತ ಕಡಿದಾದ ಪ್ರದೇಶಗಳಲ್ಲಿ ಮಾತ್ರ ಈ ಹಳಿಯನ್ನು ಹಾಕ್ತಾರೆ. ಇದು ಒಟ್ಟು 5% ಮಾತ್ರ. ಇಡೀ ಭಾರತದ ಒಟ್ಟು ರೈಲು ಹಳಿ ಉದ್ದದ 5% ಮಾತ್ರ ನ್ಯಾರೋ ಗೇಜ್ ಆಗಿದೆ. ಹೀಗೆ ರೈಲು ಹಳಿಯಲ್ಲಿ ಬ್ರಾಡ್ ಗೇಜ್, ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್ ಎಂಬುದಾಗಿ 3 ವಿಧದ ರೈಲು ಹಳಿಗಳಿವೆ ಎಂಬುದನ್ನು ನೋಡಿದೆ. ಹಾಗೆ ರಸ್ತೆ ಸಾರಿಗೆ ಆಯಿತು, ರೈಲು ಸಾರಿಗೆ ಆಯಿತು. ಇನ್ನೊಂದು ಜಲ ಸಾರಿಗೆ. ನಮಗೆ ಗೊತ್ತಿದೆ, ಭಾರತ 3 ಬದಿಯಲ್ಲಿಯೂ ಕೂಡ ಸಮುದ್ರದಿಂದ ಆವೃತವಾಗಿದೆ. ಪೂರ್ವ, ದಕ್ಷಿಣ, ಪಶ್ಚಿಮ. ಉತ್ತರದಲ್ಲಿ ಮಾತ್ರ ಭಾರತಕ್ಕೆ ಸಾಗರ ಇಲ್ಲ. ಹೀಗಾಗಿ ಭಾರತದಲ್ಲಿ ಜಲ ಸಾರಿಗೆಯ ಹಲವಾರು ಅವಕಾಶಗಳಿವೆ. ಯಾಕಾಗಿ ನಾವು ಜಲ ಸಾರಿಗೆಯನ್ನು ನೆಚ್ಚಿಕೊಂಡಿದ್ದೇವೆ? ಇದು ಕಡಿಮೆ ಖರ್ಚಿನ ಸಾರಿಗೆ ಮಾರ್ಗ. ಜಲ ಸಾರಿಗೆ ಅತ್ಯಂತ ಕಡಿಮೆ ಖರ್ಚಿನ ಸಾರಿಗೆ ಮಾರ್ಗವಾಗಿದೆ. ಅತಿ ಹೆಚ್ಚಿನ ಪ್ರಮಾಣದ ಸರಕು ಸಾಗಣೆಗಿದು ಸಹಾಯಕವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ, ಹಡಗಿನಲ್ಲಿ ಸಾಗಿಸಲಿಕ್ಕೆ ಇದು ಸಹಾಯಕವಾಗಿದೆ. ಇದರಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಇಲ್ಲ. ಇದರಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇದು ಅತಿ ಹೆಚ್ಚು ಉಪಯುಕ್ತವಾದದ್ದಾಗಿದೆ. ಯಾವುದೆಲ್ಲ ಜಲ ಸಾರಿಗೆ ಒಳಿತುಗಳು ಯಾವುದಲ್ಲ? ಅತಿ ಕಡಿಮೆ ಖರ್ಚಿನ ಸಾರಿಗೆ ಮಾರ್ಗ, ಅತಿ ಹೆಚ್ಚಿನ ಪ್ರಮಾಣದ ಸರಕು ಸಾಗಣೆಗೆ ಸಹಾಯಕವಾಗಿದೆ, ಪರಿಸರ ಮಾಲಿನ್ಯ ಇಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅತ್ಯಂತ ಹೆಚ್ಚು ಉಪಯುಕ್ತವಾಗಿದೆ. ಜಲ ಸಾರಿಗೆಯನ್ನು ನಾವು 2ಆಗಿ ವಿಂಗಡಿಸಿದ್ದೇವೆ. ಒಂದು ಒಳನಾಡಿನ ಜಲ ಸಾರಿಗೆ, ಇನ್ನೊಂದು ಸಮುದ್ರ ಜಲ ಸಾರಿಗೆ. ದೇಶದೊಳಗಿರುವ ನದಿಗಳು, ಹಿನ್ನೀರುಗಳು, ಕಾಲುವೆಗಳು ಮುಂತಾದ ಜಲಾಶಯಗಳನ್ನು ಬಳಸಿಕೊಂಡು ನಡೆಸುವಂತಹ ಜಲ ಸಾರಿಗೆಯನ್ನು ನಾವು ಒಳನಾಡಿನ ಜಲ ಸಾರಿಗೆ ಎಂಬುದಾಗಿ ಕರೀತೀವಿ.
ಸಾಗರಗಳ ಮೂಲಕ, ಸಮುದ್ರದ ಮೂಲಕವಿರುವಂತಹ ಜಲ ಸಾರಿಗೆಯನ್ನು ನಾವು ಸಮುದ್ರ ಜಲ ಸಾರಿಗೆ ಎಂಬುದಾಗಿ ಕರೀತೇವೆ. ಭಾರತದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ನಮಗೆ ಒಳನಾಡಿನ ಜಲ ಸಾರಿಗೆ ಹೆಚ್ಚು ಅಭಿವೃದ್ಧಿ ಹೊಂದಿರುವುದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಎಲ್ಲೆಲ್ಲಿ ಈ ಒಳನಾಡಿನ ಜಲ ಸಾರಿಗೆ ಹೆಚ್ಚು ಕಂಡು ಬರ್ತದೆ? ಉತ್ತರ ಭಾರತದಲ್ಲಿ ಗಂಗಾ, ಬ್ರಹ್ಮಪುತ್ರ ನದಿಗಳು ಮತ್ತು ಅವುಗಳ ಉಪನದಿಗಳು ಹರಿಯುವಲ್ಲಿ, ಗಂಗಾ, ಬ್ರಹ್ಮಪುತ್ರ ನದಿಗಳು ಮತ್ತು ಅವುಗಳ ಉಪನದಿಗಳು ಹರಿಯುವಲ್ಲಿ, ಅರ್ಧದ್ವೀಪದ ಗೋದಾವರಿ, ಕೃಷ್ಣಾ ನದಿಗಳು ಮತ್ತು ಅವುಗಳ ಉಪನದಿಗಳು ಹರಿಯುವಲ್ಲಿ, ಆಂಧ್ರ, ತಮಿಳುನಾಡಿನ ಬಕಿಂಗ್ಹಾಮ್ ಕಾಲುವೆಗಳಲ್ಲಿ, ಗೋವಾದ ಮಾಂಡೋವಿ, ಸುವಾರಿ ನದಿಗಳಲ್ಲಿ ಮತ್ತು ಕೇರಳದ ಹಿನ್ನೀರುಗಳಲ್ಲಿ ನಾವು ಒಳನಾಡಿನ ಜಲ ಸಾರಿಗೆಯನ್ನು ಕಾಣ್ತೀವಿ. ಇಲ್ಲೆಲ್ಲ ಗಂಗಾ, ಬ್ರಹ್ಮಪುತ್ರ ನದಿಗಳು ಮತ್ತು ಅವುಗಳ ಉಪನದಿಗಳು, ಗೋದಾವರಿ, ಕೃಷ್ಣಾ ನದಿಗಳು ಮತ್ತು ಅವುಗಳ ಉಪನದಿಗಳು, ಆಂಧ್ರ ಮತ್ತು ತಮಿಳುನಾಡಿನಲ್ಲಿರುವಂತಹ ಬಕಿಂಗ್ಹಾಮ್ ಕಾಲುವೆಗಳು, ಗೋವೆಯಲ್ಲಿನ ಮಾಂಡೋವಿ, ಸುವಾರಿ ನದಿಗಳು, ಕೇರಳದ ಹಿನ್ನೀರುಗಳಲ್ಲಿ ನಮಗೆ ಅತಿ ಹೆಚ್ಚು ಒಳನಾಡಿನ ಜಲ ಸಾರಿಗೆ ಕಂಡುಬರುತ್ತದೆ. ನಮ್ಮ ಊರಿನಲ್ಲಿಯೂ ಕೂಡ ಕೆಲವು ಕಡೆಗಳಲ್ಲಿ ಒಳನಾಡಿನ ಜಲ ಸಾರಿಗೆ ಇದೆ. ಹಾಗಿದ್ರೆ ಈ ಭಾರತದಲ್ಲಿ ಒಳನಾಡಿನ ಜಲ ಸಾರಿಗೆ ನಿಗಮ ಎಂಬಂತಹ ಒಂದು ಸಂಸ್ಥೆ ರೂಪುಗೊಂಡಿತು. ಇದು 1986ರಲ್ಲಿ ರೂಪುಗೊಂಡಿತು. 1986ರಲ್ಲಿ ಭಾರತದಲ್ಲಿ ಒಳನಾಡಿನ ಜಲ ಸಾರಿಗೆ ನಿಗಮ ರೂಪುಗೊಂಡಿತು. ಇದರಿಂದಾಗಿ ಭಾರತದ ಒಳನಾಡ ಜಲ ಸಾರಿಗೆಗಳೇ ಬಹಳಷ್ಟು ಅಭಿವೃದ್ಧಿಯಾಯಿತು. ಇದರ ಪರಿಣಾಮವಾಗಿ ಅತಿ ಹೆಚ್ಚು ಜನಸಂಚಾರವಿರುವಂತಹ ಜಲಮಾರ್ಗಗಳನ್ನು ಗುರುತಿಸಿ ಅವುಗಳನ್ನು ರಾಷ್ಟ್ರೀಯ ಜಲಮಾರ್ಗಗಳು ಎಂಬುದಾಗಿ ಘೋಷಣೆ ಮಾಡಿದರು. ಹಾಗೆಯೇ ಭಾರತದಲ್ಲಿ ಎಲ್ಲೆಲ್ಲ ರಾಷ್ಟ್ರೀಯ ಜಲಮಾರ್ಗಗಳಿವೆ? ರಾಷ್ಟ್ರೀಯ ಜಲಮಾರ್ಗ 1 ಎಂಬುದು ಗಂಗಾ ನದಿಯಲ್ಲಿ ಅಲಹಾಬಾದಿಂದ ಹಾಲ್ಡಿಯಾದವರೆಗೆ ಒಟ್ಟು 1620 ಕಿಲೋಮೀಟರ್. ರಾಷ್ಟ್ರೀಯ ಜಲಮಾರ್ಗ 1 ಗಂಗಾ ನದಿಯಲ್ಲಿ ಅಲಹಾಬಾದಿಂದ ಹಾಲ್ಡಿಯಾದವರೆಗೆ 1620 ಕಿಲೋಮೀಟರ್. ರಾಷ್ಟ್ರೀಯ ಜಲಮಾರ್ಗ 2 ಎಂಬುದು ಬ್ರಹ್ಮಪುತ್ರ ನದಿಯಲ್ಲಿ ಸದಿಯಾದಿಂದ ದುಬ್ರಿಯವರೆಗೆ 891 ಕಿಲೋಮೀಟರ್. ರಾಷ್ಟ್ರೀಯ ಜಲಮಾರ್ಗ 3 ಕೇರಳದಲ್ಲಿ ಕೊಲ್ಲಂನಿಂದ ಕೋಟಪ್ಪುರಂವರೆಗೆ ಪಶ್ಚಿಮ ತೀರ ಕಾಲುವೆ 205 ಕಿಲೋಮೀಟರ್. ರಾಷ್ಟ್ರೀಯ ಜಲಮಾರ್ಗ 4 ಎಂಬುದು 1095 ಕಿಲೋಮೀಟರ್ ಉದ್ದ ಇರುವ ಗೋದಾವರಿ, ಕೃಷ್ಣಾ ನದಿಗಳೊಂದಿಗೆ ಕಾಕಿನಾಡಿಯಿಂದ ಪುದುಚೇರಿವರೆಗಿರುವುದು. ರಾಷ್ಟ್ರೀಯ ಜಲಮಾರ್ಗ 5 ಎಂಬುದು 620 ಕಿಲೋಮೀಟರ್ ದೂರ ಇರುವಂತಹ ಪೂರ್ವ ತೀರದ ಕಾಲುವೆಗಳೊಂದಿಗೆ ಜೋಡಿಸಿರುವ ಬ್ರಹ್ಮಿಣಿ ಮಹಾನದಿ ನದಿಮುಖಜ ನದಿ ವ್ಯವಸ್ಥೆಯಲ್ಲಿದೆ. ಹೀಗೆ ರಾಷ್ಟ್ರೀಯ ಜಲಮಾರ್ಗ 1, 2, 3, 4, 5 ಎಂಬುದಾಗಿ 5 ಜಲಮಾರ್ಗಗಳಿವೆ. ಅದರಲ್ಲಿ ರಾಷ್ಟ್ರೀಯ ಜಲಮಾರ್ಗ 3 ಎಂಬುದು ಕೇರಳದಲ್ಲಿ ಕೊಲ್ಲಂನಿಂದ ಕೋಟಪ್ಪುರಂವರೆಗಿನ ಪಶ್ಚಿಮ ತೀರ ಕಾಲುವೆಯಾಗಿದೆ. ಇದರ ಒಟ್ಟು ಉದ್ದ 205 ಕಿಲೋಮೀಟರ್. ಈ ಕರಾವಳಿ ತೀರ ಜನರು ತಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಈ ಜಲಮಾರ್ಗವನ್ನು ಆಶ್ರಯಿಸಿಕೊಂಡಿದ್ದಾರೆ. ಒಳನಾಡಿನ ಜಲ ಸಾರಿಗೆಯನ್ನು ಅವರು ಉಪಯೋಗಿಸ್ತಿದ್ದಾರೆ. ಈ ಒಳನಾಡಿನ ಜಲ ಸಾರಿಗೆ ಎಂಬುದು ಕೇವಲ ಸಂಚಾರಕ್ಕೆ ಮತ್ತು ಸರಕು ಸಾಗಣೆಗೆ ಮಾತ್ರ ಅಲ್ಲ, ಮೀನುಗಾರಿಕೆ ಹಾಗೂ ಪ್ರವಾಸೋದ್ಯಮಕ್ಕೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೂ ಕೂಡ
ಈ ಒಳನಾಡಿನ ಜಲ ಸಾರಿಗೆಯನ್ನು ಉಪಯೋಗಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಪರಿಣಾಮಕಾರಿಯಾದ ಸಮುದ್ರ ಜಲ ಸಾರಿಗೆ ಇದೆ ನೋಡಿ. ಈಗ ನಮ್ಮ ಸಮುದ್ರ ಜಲ ಸಾರಿಗೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ನೋಡುವ, ನೋಡಿ ನಮ್ಮ ಪಾಠವನ್ನು ಮುಂದುವರಿಸುವ. ಭಾರತದಲ್ಲಿ ಬಂದರುಗಳು ಉತ್ಪಾದನಾ ಕ್ಷೇತ್ರದಲ್ಲಿ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಖಚಿತಪಡಿಸಲು, ಉತ್ಪನ್ನಗಳನ್ನು ಬಳಕೆದಾರರಿಗೆ ಅಗತ್ಯಕ್ಕನುಗುಣವಾಗಿ ತಲುಪಿಸಲು ಕಾರ್ಯದಕ್ಷತೆಯಿಂದ ಕೂಡಿದ ಸಾರಿಗೆ ವ್ಯವಸ್ಥೆಯು ಅನಿವಾರ್ಯವಾಗಿದೆ. ಪ್ರತಿಯೊಂದು ಪ್ರದೇಶಗಳ ಭೌಗೋಳಿಕ ವಿಶೇಷತೆಗಳಿಗೆ ಅನುಗುಣವಾಗಿ ಆ ಪ್ರದೇಶದಲ್ಲಿ ಸಾರಿಗೆ ವ್ಯವಸ್ಥೆಯು ಅಭಿವೃದ್ಧಿ ಹೊಂದುವುದು. ಭಾರತದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ರಸ್ತೆ ಸಾರಿಗೆ, ಜಲ ಸಾರಿಗೆ, ರೈಲು ಸಾರಿಗೆ ಮತ್ತು ವಾಯು ಸಾರಿಗೆ ಎಂದು ವಿಂಗಡಿಸಲಾಗಿದೆ. ಬೃಹತ್ ಪ್ರಮಾಣದ ಸರಕುಗಳನ್ನು ಸಾಗಿಸಲು ಸೂಕ್ತವಾದ ಸಾರಿಗೆ ವ್ಯವಸ್ಥೆಯು ಜಲ ಸಾರಿಗೆಯಾಗಿದೆ. ಕಡಿಮೆ ಖರ್ಚು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸೂಕ್ತವಾದುದು, ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟುಮಾಡುವ ಸಾರಿಗೆ ವಿಧಾನವು ಜಲ ಸಾರಿಗೆಯೇ ಆಗಿದೆ. ಜಲ ಸಾರಿಗೆಯನ್ನು ಒಳನಾಡಿನ ಜಲ ಸಾರಿಗೆ ಮತ್ತು ಸಮುದ್ರ ಜಲ ಸಾರಿಗೆ ಎಂದು ವಿಂಗಡಿಸಲಾಗಿದೆ. ಸಮುದ್ರ ಜಲ ಸಾರಿಗೆಯಲ್ಲಿ ಬಂದರಿಗೆ ಅತಿ ಹೆಚ್ಚಿನ ಪ್ರಾಧಾನ್ಯವಿದೆ. ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಗಳಲ್ಲಿ 12ರಷ್ಟು ಪ್ರಧಾನ ಬಂದರುಗಳು, 185ರಷ್ಟು ಸಣ್ಣ ಬಂದರುಗಳು ಇವೆ. ಕೋಲ್ಕತ್ತಾ, ಹಾಲ್ದಿಯಾ, ಪಾರಾದ್ವೀಪ, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ ಎಂಬಿವುಗಳು ಭಾರತದ ಪೂರ್ವ ಕರಾವಳಿಯಲ್ಲಿರುವ ಪ್ರಧಾನ ಬಂದರುಗಳು. ಕೊಚ್ಚಿ, ಮಂಗಳೂರು, ಮರ್ಮಗೋವಾ, ಮುಂಬೈ, ಕಾಂಡ್ಲಾ ಎಂಬಿವುಗಳು ಪಶ್ಚಿಮ ಕರಾವಳಿಯ ಪ್ರಧಾನ ಬಂದರುಗಳಾಗಿವೆ. ದೇಶದ ವಾಣಿಜ್ಯ ಅಭಿವೃದ್ಧಿಯನ್ನು ನೆಲೆನಿಲ್ಲಿಸುವಲ್ಲಿ ಬಂದರುಗಳು ಮತ್ತು ಹಡಗು ಉದ್ದಿಮೆಗಳು ಪ್ರಧಾನ ಪಾತ್ರ ವಹಿಸುವುದು. ಭಾರತದ ಬಂದರುಗಳ ಅಭಿವೃದ್ಧಿಗಾಗಿ ಸಾಗರ್ ಮಾಲಾ ಎನ್ನುವ ವಿಶೇಷ ಯೋಜನೆಯನ್ನು ಕೇಂದ್ರ ಸರ್ಕಾರವು ಜಾರಿಗೊಳಿಸಿದೆ. ಪ್ರಧಾನ ಬಂದರುಗಳ ಆಡಳಿತ ನಿರ್ವಹಣೆಯನ್ನು ಕೇಂದ್ರ ಸರ್ಕಾರದ ಶಿಪ್ಪಿಂಗ್ ಸಚಿವಾಲಯವು ನೋಡಿಕೊಳ್ಳುವುದು. ಆದರೆ ಸಣ್ಣ ಬಂದರುಗಳ ನಿಯಂತ್ರಣವು ಆಯಾ ರಾಜ್ಯ ಸರ್ಕಾರಗಳ ಅಧೀನದಲ್ಲಿರುವ ಬಂದರು ಇಲಾಖೆಗಳು ನೋಡಿಕೊಳ್ಳುವುದು. ವಿಡಿಯೋ ನೋಡಿದ್ರಲ್ಲ, ಭಾರತದಲ್ಲಿ ಪೂರ್ವ ಪಶ್ಚಿಮದಲ್ಲಾಗಿ ಸುಮಾರು 12ರಷ್ಟು ಪ್ರಮುಖ ಬಂದರುಗಳಿವೆ ಎಂಬುದನ್ನು ನೋಡಿದೆ. ನಮ್ಮ ರಾಜ್ಯದಲ್ಲಿ ಯಾವ ಬಂದರಿದೆ? ಯಾವುದು? ಕೊಚ್ಚಿ ಅಲ್ವಾ? ಕೊಚ್ಚಿ ನಮ್ಮ ರಾಜ್ಯದ ಒಂದು ಪ್ರಮುಖವಾದ ಬಂದರು. ಆಗ ಪೂರ್ವ ಮತ್ತು ಪಶ್ಚಿಮ ತೀರಗಳಲ್ಲಾಗಿ 12 ಪ್ರಮುಖ ಬಂದರುಗಳು ಮತ್ತು 185ರಷ್ಟು ಸಣ್ಣ ಬಂದರುಗಳು ನಮ್ಮ ದೇಶದಲ್ಲಿದೆ. ಈಗ ನಮ್ಮ ಪಾಠ ಪುಸ್ತಕದ 157ನೇ ಪುಟದಲ್ಲಿ ಭಾರತದಲ್ಲಿರುವ 12 ಪ್ರಮುಖ ಬಂದರುಗಳ ಹೆಸರನ್ನು ಕೊಟ್ಟಿದ್ದಾರೆ. ಅದರ ಕೆಳಗೆ ಗುರುತಿಸಿರುವ ಭಾರತದ ರೂಪರೇಖೆಯನ್ನು ಕೊಟ್ಟಿದ್ದಾರೆ. ನೀವೊಂದು ಕೆಲಸ ಮಾಡಬೇಕಾದ್ದು, ಈ ಬಂದರುಗಳನ್ನು ಭಾರತದ ರೂಪರೇಖೆಯಲ್ಲಿ ಗುರುತಿಸಿ, ಈ ಬಂದರುಗಳನ್ನು ಭಾರತದ ರೂಪರೇಖೆಯಲ್ಲಿ ಗುರುತಿಸಿ ಅಧ್ಯಾಪಕರಿಗೆ ತೋರಿಸಬೇಕು. ಅಲ್ಲಿ 157ನೇ ಪುಟದಲ್ಲಿ ಕೊಟ್ಟಂತಹ ಭಾರತದ ಬಾಹ್ಯ ರೇಖಾಚಿತ್ರ, ಅದರಲ್ಲಿ ಪ್ರಮುಖವಾದ ಬಂದರುಗಳನ್ನು ಗುರುತಿಸಿ, ಪೂರ್ವ ತೀರದ ಬಂದರುಗಳು ಯಾವುದು, ಪಶ್ಚಿಮ ತೀರದ ಬಂದರುಗಳು ಯಾವುದು, ಅದರೊಂದಿಗೆ ಮಾಡಬೇಕಾದ್ದು ಏನಂತೇಳಿದರೆ ಒಂದು ಪಟ್ಟಿ ತಯಾರಿಸಬೇಕು.
ಬಂದರು ಪೂರ್ವ ತೀರವೋ ಪಶ್ಚಿಮ ತೀರವೋ ರಾಜ್ಯ ಯಾವುದು? ಅಲ್ಲಿ ಬಂದರಿನ ಹೆಸರು ಅದು ಪೂರ್ವ ತೀರದಲ್ಲಿಯೇ ಪಶ್ಚಿಮ ತೀರದಲ್ಲಿದೆ ಎಂಬುದನ್ನು ಬರೀಬೇಕು, ಯಾವ ರಾಜ್ಯದಲ್ಲಿದೆ ಎಂಬುದನ್ನು ಬರೀಬೇಕು. ಉದಾಹರಣೆಗೆ ಕೋಲ್ಕತ್ತಾ ಪೂರ್ವ ತೀರ, ಪಶ್ಚಿಮ ಬಂಗಾಳ, ಈ ರೀತಿಯಲ್ಲಿ ನೀವೊಂದು ಪಟ್ಟಿಯನ್ನು ತಯಾರಿಸಬೇಕು. ಇನ್ನೊಂದು ವಾಯು ಸಾರಿಗೆ. ವಿಮಾನ ಸಾರಿಗೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾವು ಭಾರತದ ವಾಯು ಸಾರಿಗೆಯನ್ನು ನಿಯಂತ್ರಿಸುತ್ತದೆ. ಇಡೀ ವಾಯು ಸಾರಿಗೆ ನಿಯಂತ್ರಣ ಮಾಡುವುದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಎಂಬ ಸಂಸ್ಥೆ. ಇದರ ಅಧೀನದಲ್ಲಿ ಸುಮಾರು 11ರಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮತ್ತು ಅಲ್ಲದೆ ಇದರ ಅಧೀನದಲ್ಲಿ 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸಹಿತ ಸುಮಾರು 126 ವಿಮಾನ ನಿಲ್ದಾಣಗಳಿವೆ. ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಅಧೀನದಲ್ಲಿ 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸಹಿತ 126 ವಿಮಾನ ನಿಲ್ದಾಣಗಳಿವೆ. ಹಾಗಾದರೆ ನಮ್ಮ ಕೇರಳದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳಿವೆ ಹೇಳ್ಬೋದಾ? ಎಷ್ಟು? 4 ವಿಮಾನ ನಿಲ್ದಾಣಗಳಿವೆ. ಕೇರಳದಲ್ಲಿರುವ 4 ವಿಮಾನ ನಿಲ್ದಾಣಗಳು ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿವೆ. ಯಾವುದೆಲ್ಲ? ಕಣ್ಣೂರು, ಕಲ್ಲಿಕೋಟೆ, ನೆಡುಂಬಾಶೇರಿ ಮತ್ತು ತಿರುವನಂತಪುರ. ಈ 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಭಾರತದಲ್ಲಿ. ಭಾರತದಲ್ಲಿ ಏರ್ ಇಂಡಿಯಾವು ಅಂತಾರಾಷ್ಟ್ರೀಯ ವಿಮಾನ ಸೇವೆಯನ್ನು ನೀಡುವಂತಹ ಒಂದು ಸಂಸ್ಥೆ. ಅದೇ ರೀತಿ ಭಾರತದೊಳಗಿನ ವಿಮಾನ ಸೇವೆಯನ್ನು ಇಂಡಿಯನ್ ಏರ್ಲೈನ್ಸ್ ಎಂಬ ಸಂಸ್ಥೆ ನಿರ್ವಹಿಸುತ್ತದೆ. ಅಂತಾರಾಷ್ಟ್ರೀಯವಾಗಿ ಏರ್ ಇಂಡಿಯಾ, ಆಂತರಿಕವಾಗಿ ಇಂಡಿಯನ್ ಏರ್ಲೈನ್ಸ್. ಹಾಗಿದ್ರೆ ಈ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಮಾತ್ರ ಭಾರತದಲ್ಲಿ ವಿಮಾನ ಸೇವೆಯನ್ನು ಒದಗಿಸುವುದಾ? ಹೌದಾ? ಅಲ್ಲ. ಇದಲ್ಲದೆ ಇನ್ನು ಹಲವಾರು ಖಾಸಗಿ ಕಂಪನಿಗಳು ಕೂಡ ಅಥವಾ ಹಲವಾರು ಖಾಸಗಿ ವಿಮಾನಯಾನ ಸಂಸ್ಥೆಗಳು ಕೂಡ ಭಾರತದಲ್ಲಿ ಆಂತರಿಕ ವಿಮಾನಯಾನವನ್ನು ಒದಗಿಸ್ತದೆ. ಹಲವಾರು ಖಾಸಗಿ ವಿಮಾನಯಾನ ಕಂಪನಿಗಳು ಭಾರತದಲ್ಲಿ ಆಂತರಿಕ ವಿಮಾನ ಸೇವೆಯನ್ನು ಒದಗಿಸ್ತವೆ. ಬೇರೆ ಬೇರೆ ದೇಶಗಳ ಅಂತಾರಾಷ್ಟ್ರೀಯ ವಿಮಾನಗಳು ನಮ್ಮ ದೇಶಕ್ಕೆ ಬರ್ತದೆ. ಹೀಗೆ ಮಕ್ಕಳೇ, ನಾವು ಈ ಪಾಠದಲ್ಲಿ ಭಾರತದ ಕೃಷಿ ವೈವಿಧ್ಯ, ಖನಿಜ ವೈವಿಧ್ಯ, ಸಾರಿಗೆ ವೈವಿಧ್ಯಗಳನ್ನು ನೋಡಿದೆವು. ಭಾರತದ ಭೌಗೋಳಿಕ ವಿಶೇಷತೆಗನುಸಾರವಾಗಿ ಪ್ರತಿಯೊಂದು ಪ್ರದೇಶದಲ್ಲಿಯೂ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುತ್ತೇವೆ. ಆಹಾರ ಬೆಳೆಯಾಗಿರಬಹುದು, ವಾಣಿಜ್ಯ ಬೆಳೆಯಾಗಿರಬಹುದು. ದಕ್ಕಣ ಪೀಠಭೂಮಿಯ ಈಶಾನ್ಯ ಭಾಗದಲ್ಲಿ ವಿವಿಧ ರೀತಿಯ ಖನಿಜಗಳು ಕಂಡುಬರ್ತವೆ. ಹಾಗೆಯೇ ಭಾರತದ ಭೌಗೋಳಿಕ ವ್ಯವಸ್ಥೆಗನುಸಾರವಾಗಿ ವಿವಿಧ ರೀತಿಯ ಸಾರಿಗೆ ವ್ಯವಸ್ಥೆ ನಮ್ಮಲ್ಲಿದೆ ಎಂಬುದನ್ನು ನಾವು ಈ ಪಾಠದಲ್ಲಿ ಕಲಿತೆವು. ಎಲ್ಲರಿಗೂ ನನ್ನ ನಮಸ್ಕಾರಗಳು.